ಇಲ್ಲ ನೀನು ನನ್ನ ಗಂಡನ ಜೊತೆ ಕೈ ಜೋಡಿಸಿದ್ಯಾ? ಇಲ್ಲ ಅಮ್ಮ. ಏನು ಮಾಡಿದಾಳ ಅವಳು? ಅಯ್ಯೋ ಈ ಬಾಯಲ್ಲಿ ಹೇಗೆ ಹೇಳಿ, ಇನ್ನೂ ನಾನು ಏನೇನು ನೋಡಬೇಕೋ. ಮಗ ಆದವನು ತಾಯಿ ಹೊಟ್ಟೆಲಿರೋ ಮಗು ಹೋಗ್ಲಿ ಅಂತ ಮಾತ್ರೆ ಹಾಕಿದ್ದಾನೆ. ಏನ್ ಹೇಳಿದ್ರಿ ಅಕ್ಕ? ಹೌದು ಸುಮತಿ, ನೀನ್ ಕುಡಿಯೋ ಹಾಲಲ್ಲಿ ಲಕ್ಕಿ ಮಗು ಹೋಗೋ ಮಾತ್ರೆ ಹಾಕಿದ್ನಂತೆ. ಇಲ್ಲ, ಲಕ್ಕಿ ಅಂತ ಕೆಲಸ ಮಾಡಲ್ಲ. ನನಗೂ ನಂಬಕ್ಕಾಗ್ಲಿಲ್ಲ ಲಕ್ಕಿ ಇಂಥ ಕೆಲಸ ಮಾಡ್ತಾನೆ ಅಂತ. ನೀನ್ ಹಾಲು ಕುಡಿದು ನಿನಗೇನಾಗಿದ್ದು ಅಂತ ನೋಡೋದಕ್ಕೆ ನಾನು ಓಡಿ ಬಂದೆ. ಯಾರು ಗೊತ್ತು ಸುಮತಿ ಒಳಗಡೆ ಏನೇನು ನಡೆದಿರುತ್ತೋ ಅಂತ? ನಿನ್ ಸೊಸೆಗೆಲ್ಲ ಗೊತ್ತು, ಕೇಳು. ಹೇಳಿ ಗೀತಾ, ಯಾಕೆ ಸುಮ್ಮನೆ ನಿಂತಿದ್ಯಾ? ಇವಳೆಲ್ಲಿ ಹೇಳ್ತಾಳೆ ಅತ್ತೆ, ಇವಳು ಲಕ್ಕಿಯವ್ರ ಜೊತೆ ಕೈ ಜೋಡಿಸಿರ್ತಾಳೆ. ಚಿಕ್ಕತ್ತೆ, ನಿಮ್ಗೆ ಹಾಲು ತಂದ್ಕೊಟ್ಟಿದ್ದು ಗೀತಾನೆ ತಾನೇ? ಅಂದ್ರೆ ಲಕ್ಕಿ ಹೀಗೆ ಮಾಡ್ತಾನೆ ಅಂತ ಇವಳಿಗೆ ಮೊದಲೇ ಗೊತ್ತಿತ್ತು. ನಿನಗೂ ಅದೇ ಬೇಕಿತ್ತೇನೆ? ಇಲ್ಲ ಅಮ್ಮ. ಅಂದ್ರೆ ಅಯ್ಯೋ ನಾನು ಸುಳ್ಳು ಹೇಳ್ತಾ ಇದ್ದೀನಾ? ಹೇಳು ಮತ್ತೆ. ಬೇಲಿನೇ ಇದ್ದು ಹೊಲ ಮೇಯ್ತು ಅನ್ನೋ ಹಾಗೆ ಲಕ್ಕಿ ಅವರೇ ಇಂಥ ಕೆಲಸ ಮಾಡಿದ್ದಾರೆ. ಅವನ್ನ ಮಾತ್ರ ಯಾಕೆ ಹೇಳ್ತೀಯಾ? ಇವಳನ್ನು ಸೇರಿಸಿ ಹೇಳು. ಇವಳ ಕೆಲಸ ಮಾಡ್ತಾ ಇದ್ದಿದ್ರೆ ಇಷ್ಟೊತ್ತು ಸುಮ್ಮನೆ ಇರ್ತಿದ್ಲಾ? ಅಮ್ಮ, ಈಗ ತಾನೇ ಎಲ್ಲ ಸಮಸ್ಯೆ ಬಗೆಹರಿದು ಎಲ್ಲರೂ ಒಟ್ಟಿಗೆ ಖುಷಿಯಾಗಿದ್ದೀವಿ. ಇದೆಲ್ಲ ಮಾತು ಬೇಡ ಅಮ್ಮ, ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಅಯ್ಯೋ ಇದು ಒಳ್ಳೆ ಚೆನ್ನಾಗಿದೆ. ಇರೋ ವಿಷಯ ಹೇಳಿದೆ ತಪ್ಪಾ? ಈಗ ಸುಮತಿ ಕುಡಿಯೋ ಹಾಲಿಗೆ ಮಾತ್ರೆ ಹಾಕಿದ್ದು ಲಕ್ಕಿ ತಾನೆ? ಅದನ್ನ ತಂದು ಕೊಟ್ಟಿದ್ದು ನೀನ್ ತಾನೆ? ಮಾಡಿದೆಲ್ಲ ನೀವು, ನಾನ್ ಸುಮ್ಮನೆ ಇರ್ಬೇಕಂತೆ ನೋಡು. ಹಾಗೆ ನೋಡಿದ್ರೆ ನೀನು ಈ ವಿಷಯ ಮೊದಲೇ ಸುಮತಿಗೆ ಹೇಳ್ಬೇಕಾಗಿತ್ತು. ಆದ್ರೆ ನೀನು ಅದನ್ನ ಮುಚ್ಚಿಟ್ಟೆ. ಪಾಪ ಸುಮತಿ ನನ್ನ ಸೊಸೆ ಅಂತ ತಲೆ ಮೇಲೆ ಇಟ್ಕೊಂಡಿದ್ಲು. ನಿನಗೆ ಬುದ್ಧಿ ಇಲ್ಲ ಸುಮತಿ, ಇವಳನ್ನ ಹೋಗಿ ನಂಬಿದ್ಯಲ್ಲ. ನೋಡು ಸುಮತಿ, ಇರೋ ವಿಷಯ ಹೇಳಿದ್ದೀನಮ್ಮ. ಇನ್ನೇನುಂಟು, ನಿನ್ನ ಮಗ ಉಂಟು, ನಿನ್ನ ಸೊಸೆ ಉಂಟು. ಆದರೆ ಇವತ್ತು ಮಾತ್ರೆ ಹಾಕಿದ್ದಾರೆ, ನಾಳೆ ಇನ್ನೇನು ಮಾಡ್ತಾರೋ. ಈ ವಿಷಯ ಇಲ್ಲಿಗೆ ಬಿಡಬೇಡ, ಹುಷಾರು. ಜೋಪಾನಮ್ಮ. ನಡಿಯ ಪಿಂಕಿ. ಅಯ್ಯೋ ಅತ್ತೆ, ಸ್ವಲ್ಪ ನಿಧಾನನಾಗಿ, ಏನಾದ್ರೂ ಕೇಳಿಸ್ಕೊಂಡ್ರೆ? ಸುಮ್ಮನೆ ನಾನು ಹಾಕಿರೋ ಬಾಂಬ್ಗೆ ಮಾತೆ ನಿಂತೋಗಿರುತ್ತೆ, ಕಣ್ಣೆಲ್ಲ ಮಂಜಾಗಿರುತ್ತೆ. ಅತ್ತೆ, ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ರಿ ನೀವು. ಮತ್ತೆ ನನ್ನ ಕೆಪಾಸಿಟಿ ಏನು? ಈಗ ಏನ್ ಆಗ್ತಿರ್ಬೋದು ಅತ್ತೆ ಅಲ್ಲಿ? ಇನ್ನೇನ್ ನಡೆಯುತ್ತೆ? ವಿಷಯ ಗೊತ್ತಾದ್ಮೇಲೆ ಸುಮತಿ ಸುಮ್ಮನೆ ಇರ್ತಾಳ? ಲಕ್ಕಿ ಹತ್ರ ಹೋಗಿ ಯಾಕೋ ಹೀಗೆ ಮಾಡಿದೆ ಅಂತ ಕೇಳ್ತಾಳೆ. ಅದನ್ನ ಕೇಳಿ ನರಸಿಂಹನು ಬರ್ತಾನೆ. ನರಸಿಂಹ ಲಕ್ಕಿಗೆ ಬಾರಿಸ್ತಾನೆ. ದೊಡ್ಡ ರಂಪನೆ ಆಗ್ಬಿಡತ್ತೆ ನೋಡು. ಸದ್ಯ ಈ ವಿಷಯ ಇಟ್ಕೊಂಡು ಯಾರು ನನ್ನ ತಂಟೆಗೆ ಬರ್ತಿದ್ರೆ ಸಾಕು. ಏ ಪಿಂಕಿ, ನೀನೇನು ಯೋಚನೆ ಮಾಡ್ತಾ ಇದೀಯಾ? ಅದು ಅತ್ತೆ, ಸುಮ್ತಿ ಅತ್ತೆ ಗೀತಂಗ್ ವಿಷಯ ಗೊತ್ತಿದ್ರು ಹೇಳಿಲ್ವಲ್ಲ ಅಂತ ಸರಿಯಾಗಿ ಕ್ಲಾಸ್ ತಗೋತಿರ್ತಾರ ಅಲ್ವಾ, ಅದನ್ನೇ ಯೋಚನೆ ಮಾಡ್ತಿದ್ದೆ. ಮತ್ತೆ ಸುಮ್ಮನೆ ಬಿಡ್ತಾಳ ಸುಮತಿ? ಆದ್ರೆ ಗೀತಾ ನೋಡು, ಅತ್ತೆ ಅಂತ ಮಳ್ಳಿ ತರ ಇದ್ಲು. ಈ ವಿಷಯ ಬಂದಾಗ ಗಂಡನ ಕಡೆ ನಿಂತ್ಬಿಟ್ಲು. ಆ ಸುಮತಿ ಆಗದೆ ಇದ್ರು ಸೊಸೆನ ತಲೆ ಮೇಲೆ ಹೊತ್ಕೊಂಡಿದ್ಲು. ಇವತ್ತಿನ ಗೊತ್ತಾಗತ್ತೆ ಅವಳಿಗೆ. ಹೇಳು ಗೀತಾ, ನಿಜನಾ? ಹೀಗೆ ಸುಮ್ಮನೆ ನಿಂತ್ರೆ ನಾನು ಏನು ಅಂತ ಅನ್ಕೋಬೇಕು? ನಿಜ ಅಂತನಾ? ಹೇಳು ಗೀತಾ, ಸುಮ್ಮನೆ ನಿಂತ್ಕೋಬೇಡ, ಅದಿನ್ನೂ ಹಿಂಸೆ ಕೊಡುತ್ತೆ. ಯಾಕೆ ಹಾಗೆ ಮಾಡದ್ನಾ?
ನನ್ನ ಮಗು ಹುಟ್ಟದೇ ಇರೋ ಹಾಗೆ ಮಾಡ್ತಾನ ಅವನು. ನೀನು ಹೀಗೆ ಅವಾಯ್ಡ್ ಮಾಡೋದ್ರಿಂದ ನಂಗೆ ಸಮಾಧಾನ ಸಿಗಲ್ಲ ಗೀತಾ. ಹೇಳು, ಲಕ್ಕಿ ಹೀಗೆ ಮಾಡಿದ್ನಾ? ಹುಟ್ಟೋ ಮಗುಗೆ ತಂದೆ ಸ್ಥಾನದಲ್ಲಿ ನಿಂತು ನೋಡ್ಕೋತಾನೆ. ಆ ಮಗು ಎಲ್ಲ ಜವಾಬ್ದಾರಿನೂ ನನ್ನ ಮಗ ಲಕ್ಕಿ ವಹಿಸ್ಕೋತಾನೆ ಅನ್ಕೊಂಡಿದ್ದೀನಿ. ಲಕ್ಕಿ ಹಾಗೆ ಮಾಡ್ತಾನ? ನನ್ನ ಲಕ್ಕಿ ಹಾಗೆಲ್ಲ ಮಾಡಿರಲ್ಲ. ಇದೆಲ್ಲ ಸುಳ್ಳಲ್ವಾ ಗೀತಾ? ನಿಮ್ಮ ಸಮಾಧಾನಕ್ಕೆ ಸುಳ್ಳು ಅಂತ ಹೇಳ್ಬೋದು ಅಮ್ಮ, ಆದರೆ ಸತ್ಯ ತುಂಬ ದಿನ ಮುಚ್ಚಿಡಕ್ಕಾಗಲ್ವಲ್ಲ. ಅಂದ್ರೆ ಲಕ್ಕಿ ನನಗೆ ಮೊದಲೇ ಅವ್ರ ಮೇಲೆ ಅನುಮಾನ ಬಂದಿತ್ತಮ್ಮ. ಯಾಕೋ ವಿಚಿತ್ರವಾಗಿ ಆಡೋಕೆ ಶುರು ಮಾಡಿದ್ರು. ಸದಾ ಏನೋ ಯೋಚನೆಯಲ್ಲಿ ಮುಳುಗಿರ್ತಿದ್ರು. ಏನೇನೋ ಪ್ರಶ್ನೆಗಳನ್ನು ಕೇಳ್ತಿದ್ರು. ಇದ್ದಕ್ಕಿದ್ದಂಗೆ ಬೇಜಾರಾಗ್ತಿದ್ರು. ಸೀಮಂತದ ದಿವಸ ನಿಮಗೆ ಅಂತ ಮಾಡಿದ ಜ್ಯೂಸು ಚೆಲ್ಲೋಯ್ತು ಅಂತ ಹೇಳಿದ್ರು. ನೋಡಿದ್ರೆ ವಾಶ್ ಬೇಸಿನಲ್ಲಿ ಅವರೇ ಅದನ್ನು ಚೆಲ್ಲಿದ್ರು. ಹಾಗೆ ನನ್ನ ಅನುಮಾನ ಇನ್ನೂ ಬಲವಾಯ್ತು. ಅವ್ರು ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ, ನಿಮ್ಗೇನಾದ್ರೂ ಕೊಡ್ಬೇಕಾದ್ರೆ ಅವ್ರನ್ನ ಅನುಮಾನ ದೃಷ್ಟಿಲೇ ನೋಡಿದೆ. ಅದಕ್ಕೆ ಅವ್ರು ಬೆರೆಸಿದ ಹಾಲನ್ನ ನಾನು ನಿಮಗೆ ತಂದ್ಕೊಟ್ಟಿಲ್ಲ. ನಾನು ನಿಮಗೆ ಬೇರೆ ಹಾಲು ತಂದ್ಕೊಟ್ಟೆ. ಅದನ್ನ ನೋಡಿ ಲಕ್ಕಿಯವರು ಅವ್ರು ಕೊಟ್ಟಿದ್ದ ಹಾಲನ್ನೇ ನೀವು ಕುಡ್ತಿದ್ದೀರಾ ಅಂತ ಅನ್ಕೊಂಡ್ರು. ಲಕ್ಕಿಯವ್ರು ನಿಮಗೆ ಅಂತ ಬೆರೆಸಿದ ಹಾಲಲ್ಲಿ ಮಾತ್ರೆ ಇತ್ತು. ಲಕ್ಕಿಯವ್ರು ನಿಮಗೆ ಅಂತ ಬೆರೆಸಿದ ಹಾಲಲ್ಲಿ ಮಾತ್ರೆ ಇತ್ತು. ಹಾಲು ಬೆರೆಸ್ಬೇಕಾದ್ರೆ ಅವಸರದಲ್ಲಿ ಮಾತ್ರೆ ಕವರ್ನಲ್ಲೇ ಬಿಟ್ಟು ಹೋಗಿದ್ರಮ್ಮ. ಅದನ್ನ ಮೆಡಿಕಲ್ಗೆ ತಗೊಂಡು ಹೋಗಿ ಕೇಳಿದ್ಮೇಲೆ ಕನ್ಫರ್ಮ್ ಆಗಿತ್ತು ಆ ಮಾತ್ರೆಯಿಂದ ಹೊಟ್ಟೆಲಿರೋ ಮಗುಗೆ ಅಪಾಯ ಅಂತ. ಅಮ್ಮ, ಲಕ್ಕಿಯವರು ಯಾಕಿದ್ನೆಲ್ಲ ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ. ಮಗುನ ಉಳಿಸ್ಕೋಬೇಕು ಅನ್ನೋದು ಮಾತ್ರ ನನ್ನ ತಲೆಯಲ್ಲಿತ್ತು. ಅದಕ್ಕೆ ಅವ್ರನ್ನ ಯಾಕೆ ಏನು ಅಂತ ಯಾವ ಪ್ರಶ್ನೆನೂ ಕೇಳಿಲ್ಲ ಅಮ್ಮ. ನನ್ನನ್ನು ಕ್ಷಮಿಸ್ಬಿಡಿ. ಅಣ್ಣ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಏನು ಹೇಳೋ? ನೀವು ಯಾವುದೇ ಕಾರಣಕ್ಕೂ ಬೇಡ ಅಂತ ಹೇಳಬಾರ್ದು. ವಿಷಯ ಏನು ಅಂತ ಹೇಳೋಕೆ ಮುಂಚೆ ಪೀಠಿಗೆ ದೊಡ್ಡದು ಮಾಡಬೇಡ. ವಿಷಯ ಏನು ಅಂತ ಹೇಳು. ನಾವು ಬೇರೆ ಮನೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ನೀವು ಅಂದರೆ? ನಾನು, ಪ್ರಣತಿ, ಅಮ್ಮ. ನೀವು ಅದಕ್ಕೆ ಪಾಪು ಇಲ್ಲೇ ಇರಿ. ಇಂಥ ನಿರ್ಧಾರ ಯಾಕೆ ಮಾಡಿದ್ಯಾ ಅಂತ ಕೇಳ್ಬೋದಾ? ನಾನು ಪ್ರಣತಿ ಅವ್ರನ್ನ ಕಾಲೇಜಿಗೆ ಸೇರಿಸ್ತಾ ಇದ್ದೀನಿ. ಅವ್ರಿಗೆ ಮುಂದೆ ಓದಕ್ಕೆ ತುಂಬ ಇಂಟ್ರೆಸ್ಟ್ ಇದೆ. ಅದರಿಂದ ಮನೇಲಿ ತುಂಬಾ ಸಮಸ್ಯೆಗಳಾಗ್ತಿದೆ. ಆಯಿತು, ನಿನ್ನ ಹೆಂಡ್ತಿನ ನೀನು ಕಾಲೇಜಿಗೆ ಸೇರಿಸ್ತಾ ಇದೆಯಾ? ಅದಕ್ಕೆ ಯಾರು ಅಪೋಸ್ ಮಾಡಿದ್ರು? ಯಾರು ಅಪೋಸ್ ಮಾಡ್ತಿಲ್ಲ ಅಣ್ಣ, ಮನೇಲೇ ಸಮಸ್ಯೆಗಳಾಗ್ತಿದೆ. ಅದೇ ಏನು ಸಮಸ್ಯೆ? ಯಾರು ಏನಂದ್ರು? ಏಯ್, ನಾನೇನು ಹೇಳ್ದೆ ಅಂತ ಹೇಳ್ಬೇಡ ಕಣೋ. ನಾನೇನು ಹೇಳಿಲ್ಲ. ಏನ್ ಹೇಳ್ಬೇಕೋ ಅದನ್ನ ನ್ಯಾಯವಾಗಿ ಹೇಳಿದೀನಿ. ಅಲ್ಲ, ಈ ಮನೇಲಿ ಇರೋದು ನಾನು ಒಬ್ಳನ್ನ ಕೆಲಸ ಮಾಡೋದಕ್ಕೆ ಎಲ್ಲ ಕೆಲಸ ನನ್ನ ಕೈಲಿ ಮಾಡೋಕ್ಕಾಗೋದಿಲ್ಲ, ನನಗೂ ಸುಸ್ತಾಗತ್ತೆ ಅಂತ ಹೇಳಿದೆ. ತಪ್ಪೇನೋ ಇದೆ ಅದರಲ್ಲಿ? ನಿಮ್ಮ ಅಣ್ಣನ ಕಿವಿಲಿ ಏನೇನೋ ಊದ್ಬಿಡೋದು ನೀನು. ನಾನು ಯಾರ ಮೇಲೂ ಯಾವ ಕಂಪ್ಲೇಂಟು ಮಾಡ್ತಿಲ್ಲ. ಅದಕ್ಕೆ ಕಂಪ್ಲೇಂಟ್ ಮಾಡಿ. ಮಂಗಳ, ಸುಮ್ಮನೆ ಇರ್ತೀಯಾ? ಸುಬ್ಬ, ಹೇಳು, ಏನಾಯ್ತು? ಅದೇ ಅದಕ್ಕೆ ಹೇಳ್ತಿದಾರಲ್ಲ ಅಣ್ಣ, ಅವ್ರು ಮಾತ್ರ ಕೆಲಸ ಮಾಡ್ತಾ ಇರೋದಂತೆ. ಪ್ರಣತಿ ಅವರು ಊರೂರು ಸುತ್ತಾಡ್ಕೊಂಡು ಆರಾಮಾಗಿದ್ದಾರೆ ಅಂತ ಅದಕ್ಕೆ ಅನಿಸ್ತಾ ಇದೆ. ಅದಕ್ಕೆ ಈ ಥರ ಅಸಮಾಧಾನ ಯಾಕೆ ಬೇಕು ಅಂತ ಅವ್ರ ಪಾಡಿಗೆ ಅವ್ರಿರಲಿ, ನಮ್ಮ ಪಾಡಿಗೆ ನಾವಿರ್ತೀವಿ. ಆಯ್ತು, ನೀನು ಹೇಳೋದು ಸರಿನೇ. ಏನೋ ಸಿನಾ, ನೀನು ಹೀಗೆ ಮಾತಾಡ್ತಾ ಇದೀಯಾ? ಅಮ್ಮ, ಒಂದು ನಿಮಿಷ. ಅದಕ್ಕೋಸ್ಕರ ಹೊರಗಡೆ ಹೋಗ್ಬೇಕಾದ್ದು ನೀನಲ್ಲ ಕಣೋ, ನಾವು.
ಲಕ್ಕಿ ಯಾಕೆ ಹೀಗೆ ಮಾಡಿದೆ? ಏನಮ್ಮ? ಯಾಕೋ ಈ ಕೆಲಸ ಮಾಡಿದೆ? ಅವಳನ್ನ ಯಾಕೋ ನೋಡ್ತೀಯ? ಅವಳಿಗೆ ಗಂಡನೇ ಹೆಚ್ಚು. ಅವಳು ನನಗೆ ವಿಷಯ ಹೇಳಿಲ್ಲ. ನೀನು ಯಾಕೆ ಹೀಗೆ ಮಾಡಿದೆ ಲಕ್ಕಿ? ಯಾಕೋ ಹೀಗೆ ಮಾಡಿದೆ? ಸುಮತಿ, ಏನಾಯ್ತು? ಲಕ್ಕಿ, ಏನಾಯ್ತಪ್ಪ? ಯಾಕೋ ಹೇಗೆ ಹೇಳೋದು ಅಂತ ಗೊತ್ತಾಗ್ತಿಲ್ವಾ? ಯಾಕೆ ಮಾಡ್ಬೇಕಾದ್ರೆ ಇದ್ದ ಧೈರ್ಯ ಹೇಳ್ಬೇಕಾದ್ರೆ ಇಲ್ವೇನೋ? ಅದೇನಾಯ್ತು ಹೇಳು ಲಕ್ಕಿ? ತಪ್ಪೇ ಮಾಡಿಲ್ಲ ಅಂದ್ರೆ ಹಿಂಜರಿಕೆ ಯಾಕೆ? ತಾನು ತಪ್ಪು ಮಾಡಿದ್ದೀನಿ ಅಂತ ಅನ್ಕೊಂಡೇ ಇಲ್ಲ ಅವನು. ಹೌದು, ನಾನು ತಪ್ಪು ಮಾಡಿಲ್ಲ. ಎಲ್ಲಿ ನನ್ನ ನೋಡಿ ಹೇಳು ನೀನು ತಪ್ಪು ಮಾಡಿಲ್ಲ ಅಂತ. ನಾನು ತಪ್ಪು ಮಾಡಿಲ್ಲಮ್ಮ. ಎಷ್ಟು ಧೈರ್ಯವಾಗಿ ಹೇಳ್ತೀವಿ ನೀನು ತಪ್ಪು ಮಾಡಿಲ್ಲ ಅಂತ. ಹೌದು, ನನ್ನ ತಾಯಿನ ಉಳಿಸ್ಕೊಳ್ಳೋದು ತಪ್ಪಲ್ಲ. ನೀನು ಮಾಡಿರೋ ಕೆಲ್ಸಕ್ಕೆ ನನ್ನ ಹೆಸರು ತರಬೇಡ. ಏನ್ ಮಾಡಿದೆ ಲಕ್ಕಿ? ನಾನು ಅಮ್ಮ ಕುಡಿಯೋ ಹಾಲಲ್ಲಿ ಮಾತ್ರೆ ಹಾಕ್ಬಿಟ್ಟೆ. ಏನ್ ಮಾತ್ರೆ? ಮಗು ಉಳಿದೇ ಇರೋ ಹಾಗೆ. ಯಾಕ್ರಿ? ನಾವ್ಯಾಕೆ ಮನೆ ಬಿಟ್ಟು ಹೋಗ್ಬೇಕು? ಬಾಯ್ ಮುಚ್ಚೆ. ಮನೇಲಿರೋ ಹಕ್ಕಿ ನಿನ್ಗಿದೆಯಾ? ಯಾಕಿಲ್ಲ? ಈ ಮನೆಗೆ ಹಿರಿ ಮಗ ನೀವು, ನಾನು ಹಿರಿ ಸೊಸೆ. ಆ ಹಿರಿತನ ಉಳಿಸ್ಕೊಂಡಿದ್ಯಾ ನೀನು? ಮನೆ ಪತ್ರನ ತಗೊಂಡೋಗಿ ಅಡ ಇಟ್ಟೆ. ಮನೆ ಹರಾಜಾಗಿದ್ರೆ ನಾವು ಬೀದಿಗೆ ಬರಬೇಕಿತ್ತು. ಅಂತ ಟೈಮಲ್ಲಿ ಈ ಮನೆ ಉಳಿಸ್ಕೊಟ್ಟವರು ಪ್ರಣತಿ ಮನೆಯವರು. ಏನೇ ಹಕ್ಕಿದ್ರು ಪ್ರಣತಿಗಿದೆ. ಅಂದ್ರೆ ನಿಮ್ಗೇನು ಹಕ್ಕೇ ಇಲ್ವಾ ಈ ಮನೆ ಮೇಲೆ? ಖಂಡಿತ ಇಲ್ಲ. ಈಗಲೂ ನಾವು ಪ್ರಣತಿ ಹಂಗಲ್ಲಿದ್ದೀವಿ. ಅವಳು ಒಪ್ಕೊಂಡ್ರೆ ಈ ಮನೇಲಿ ಇರ್ಬೋದು, ಇಲ್ಲ ಅಂದ್ರೆ ಹೋಗ್ತಿರ್ಬೇಕಷ್ಟೇ. ಬಾವಾ, ಮನೆ ಬಿಟ್ಟು ಹೋಗೋ ಮಾತೆಲ್ಲ ಯಾಕೆ ಮಾತಾಡ್ತಿದ್ದೀರಾ? ಅದು ನಿನ್ನ ದೊಡ್ಡ ಗುಣನಮ್ಮ. ಮನೆ ಕೆಲಸ ಜಾಸ್ತಿ ಆಯ್ತು ಅಂತ ಜಗಳ ಮಾಡ್ತಾರಲ್ಲ, ಇವಳಿಗಿಲ್ಲಲ್ಲ ಆ ಗುಣ. ನಾನೇನ್ರಿ ಜಗಳ ಮಾಡ್ದೆ? ಎಲ್ಲ ಕೆಲಸ ಒಬ್ಳು ಕೈಲೇ ಮಾಡಕ್ಕಾಗಲ್ಲ ಅಂತ ಹೇಳ್ದೆ. ಅದ್ರಲ್ಲಿ ತಪ್ಪೇನಿದೆ ಹೇಳಿ? ಎಲ್ಲರೂ ಸೇರ್ಕೊಂಡು ನನ್ನ ತಲೆ ಮೇಲೆ ಗುಬೆ ಕೂರಿಸ್ಬೇಡಿ. ಇಲ್ಲ ಕಣೆ ಮಂಗಳ, ನಾವು ನಿನ್ನನ್ನು ಏನೂ ಅಂತ ಇಲ್ಲ. ಸೀನಾ, ಇದು ಹೆಣ್ಮಕ್ಳ ವಿಚಾರ. ನಾವೇ ಬಗೆಹರಿಸ್ಕೋತೀವಿ. ನೀನ್ ತಲೆ ಹಾಕ್ಬೇಡ, ಸುಮ್ಮನೆ ಇರು. ಇಲ್ಲಮ್ಮ, ಇದು ಈಗ ತಾನೇ ಶುರು ಆಗಿದೆ, ಬಗೆಹರಿಯುವಂಥದ್ದಲ್ಲ. ನಾನು ಬೇರೆ ಮನೆ ಮಾಡ್ಕೊಂಡು ಹೋಗ್ತೀನಿ. ನಾವ್ಯಾಕ್ರಿ ಬೇರೆ ಮನೆಗೆ ಹೋಗ್ಬೇಕು ಬಾಡಿಗೆ ಕಟ್ಕೊಂಡು? ಅಷ್ಟೊಂದು ಸಂಪಾದನೆ ಇದೆಯಾ ನಿಮ್ಗೆ? ಬರೋ ಸಂಪಾದನೆಯಲ್ಲಿ ಹೇಗಾಗುತ್ತೋ ಹಾಗಿರೋಣ. 2 ಹೊತ್ತು ತಿನ್ನಕ್ಕಾಗದಿದ್ರೆ 1 ಹೊತ್ತು ತಿಂದು ನೆಮ್ಮದಿಯಾಗಿರೋಣ. ದೊಡ್ಡ ಮನೆ ಬಾಡಿಗೆ ಹಿಡಿಯೋಕ್ಕಾಗಲಿಲ್ಲದ್ರೆ ಒಂದು ಸಣ್ಣ ರೂಮ್ ತಗೊಂಡು ಬಾಡಿಗೆಯಲ್ಲಿರೋಣ. ಆಯ್ತಾ? ನೀವೆಲ್ಲ ಮಾತಾಡಿದ್ದಾಯ್ತಾ? ಸೀನಾ, ಸುಬ್ಬ, ಈ ವಿಷಯದಲ್ಲಿ ನೀವು ತಲೆ ಹಾಕ್ಬೇಡಿ, ಸುಮ್ಮನೆ ಇರಿ. ನಾನಿನ್ನೂ ಬದುಕಿದ್ದೀನಿ. ಈ ಮನೇಲಿ ಏನ್ ನಡಿಬೇಕು ಏನ್ ನಡಿಬಾರ್ದು ಅಂತ ನಿರ್ಧಾರ ತಗೊಳ್ಳೋಷ್ಟು ವಿವೇಕ, ಶಕ್ತಿ ಇನ್ನೂ ನನಗಿದೆ. ಈಗ ನೀವಿಬ್ರು ನನ್ನ ಮಾತು ಕೇಳಿಸ್ಕೊಳ್ಳಿ. ಮಂಗಳ, ನಿಂಗೆ ಮನೆ ಕೆಲಸ ಜಾಸ್ತಿ ಆಗಿದೆ ಅಲ್ವಾ? ಹೌದಲ್ವಾ ಅತ್ತೆ, ನೀವೇ ಯೋಚನೆ ಮಾಡಿ. ಅಷ್ಟೊಂದೆಲ್ಲ ಮಾತು ಬೇಡ. ಹೌದಾ ಅಲ್ವಾ ಅಷ್ಟು ಮಾತ್ರ ಉತ್ತರ ಬೇಕು. ಹೌದು. ಯಾಕೋ ಯಾಕೆ ಹೀಗೆ ಮಾಡಿದೆ? ಈ ಮಗು ಏನ್ ಮಾಡಿತ್ತು ನಿನಗೆ? ನಿನಗಿನ್ನೂ ನಾವು ತಪ್ಪು ಮಾಡಿದೀವಿ ಅಂತ ಅನಿಸ್ತಾ ಇದೆ ಅಲ್ವಾ? ಅದೆಲ್ಲ ಮರೆತು ನಮ್ಮನ್ನ ಮನೆಗೆ ಕರ್ಕೊಂಡು ಬಂದೆ.
ನಿನಗೆ ಮಗು ಬೇಡ ಅಂದ್ರೆ ಮಗು ಜೊತೆ ಇರೋ ನಾನು ಬೇಡ ಅಂತ ಅರ್ಥ ಅಲ್ವಾ? ನನ್ನನ್ನು ಸಾಯಿಸ್ಬಿಡೋ. ಅಮ್ಮ ಪ್ಲೀಸ್ ಆ ಥರ ಎಲ್ಲ ಮಾತಾಡಬೇಡ. ನೀನ್ ನನ್ನ ಮಗ ಲಕ್ಕಿನೇನಾ? ಅವತ್ತು ಹೀಗೆ ಯೋಚನೆ ಮಾಡ್ತಿರ್ಲಿಲ್ವಲ್ಲ ನೀನು? ಬೇರೆಯವ್ರಿಗೆ ಯಾವತ್ತೂ ಕೆಡಕ್ ಬಯಸ್ತವನಲ್ಲ, ಅಂತಿದ್ರಲ್ಲಿ ನನ್ನ ವಿಷಯದಲ್ಲಿ ಹೇಗೆ ಮಾಡ್ತಿದ್ಯೇನೋ? ಈ ಕಡೆ ಬನ್ರಿ. ಯಾಕೋ ಹೀಗೆ ಮಾಡಿದೆ ಲಕ್ಕಿ? ಅಲ್ಲ, ಮೊದ್ಲಿಂದಾನು ನಿನಗೆ ಸುಮತಿ ಮಗು ಕಂಡ್ರೆ ಆಗಲ್ಲ. ಅದಕ್ಕೆ ತಾನೆ ನೀನು ಅವ್ರನ್ನ ಮನೆಯಿಂದ ಹೊರಗಾಕಿದ್ದು. ಆಮೇಲೆ ಅದನ್ನೆಲ್ಲ ಮರೆತು ಅವ್ರನ್ನ ಮತ್ತೆ ಮನೆ ಕರ್ಕೊಂಡು ಬಂದಿದ್ಯಾ. ಮತ್ತೆ ಹೀಗ ಮಾಡೋದು? ನಾನು ತಪ್ಪು ಮಾಡಿಲ್ಲ ದೊಡ್ಡಮ್ಮ, ಅಮ್ಮನ ಉಳಿಸ್ಕೋಬೇಕಿತ್ತು, ಅದಕ್ಕೋಸ್ಕರ ಈ ಥರ ಮಾಡಿದೆ. ಮಾಡದ್ ಮಾಡ್ಬಿಟ್ಟು ಸಮಜಾಯಿಷಿ ಕೊಡ್ಬೇಡ. ಈಗ ಮಗು ಇಲ್ದೆ ಸುಮತಿ ಇರ್ತಾಳ? ಕೇಳು. ಏನ್ ಸುಮತಿ, ಮಗು ಇಲ್ದೆ ನೀನ್ ಇರ್ತೀಯಾ? ನೋಡ್ದ್ಯಾ, ಮಗು ಇಲ್ದೆ ಸುಮತಿ ಇರಲ್ಲ. ಅಲ್ಲ, ಸುಮತಿ ಬದುಕಿರ್ಬೇಕಾದ್ರೆ ಮಗು ಇರಬಾರ್ದು ಅಂತ ನಿನಗೆ ಯಾರು ಹೇಳಿದ್ದು? ಅಪ್ಪನ ಆಸ್ತಿ 2 ಭಾಗ ಆಗಿ 1 ಭಾಗ ಮಗುಗೋಗತ್ತೆ ಅನ್ನೋ ದ್ವೇಷನ? ದೊಡ್ಡಮ್ಮ, ಅಲ್ಲ, ನಿನ್ ಮನ್ಸಲ್ಲಿ ಹಾಗೇನಾದ್ರೂ ಬಂದಿದ್ಯಾ ಅಂತ ಕೇಳಿದೆ ಅಷ್ಟೇ. ಅಲ್ಲ ದೊಡ್ಡಮ್ಮ, ಅಮ್ಮ ಹುಷಾರ್ ತಪ್ಪಿದ್ದಾಗ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ದೆ. ಡಾಕ್ಟ್ರೇ ಹೇಳಿದ್ರು ಮಗು ಬೆಳವಣಿಗೆ ಆದಮೇಲೆ ತಾಯಿಗೆ ಅಪಾಯ ಇದೆ ಅಂತ. ಅವ್ರನ್ನ ಕಾಪಾಡೋದಕ್ಕೆ ಇಷ್ಟೊಂದೆಲ್ಲ ಮಾಡಿದೆ. ತುಂಬಾ ಚೆನ್ನಾಗಿ ಕತೆ ಹೇಳ್ತಾ ಇದೀಯಪ್ಪ. ಮೊಂಟಿನ ಕೆಲಸ ಮಾಡಿ ಈಗ ತೆಪ್ಪೆ ಹಾಕ್ತಿದ್ಯಾ? ಈಗ ನೀನ್ ಹೇಳ್ತಾ ಇರೋದು ನಿಜ ಅಂತ ನಾವೆಲ್ಲರೂ ನಂಬೇಕಾ? ನಂಬೇಕು ದೊಡ್ಡಮ್ಮ, ಅದೇ ಸತ್ಯ. ಅಮ್ಮ, ನೀ ನನ್ನ ನಂಬ್ತೀಯಲ್ವಾ? ಹೇಗೋ ನಿನ್ ಸೊಸೆ ಆಗೋ ಅಪಾಯನ ತಪ್ಪಿಸಿದಾಳೆ. ಇವನ್ ಹೇಳ್ತಾ ಇರೋ ಕತೆ ಇನ್ನೂ ಕೇಳ್ಕೊಂಡು ನಿಂತಿದ್ದೀರಲ್ಲ, ನಡೀರಿ. ದೊಡ್ಡಮ್ಮ, ಅಮ್ಮ ನೀನಾದ್ರೂ ನನ್ನ ಮಾತು ನಂಬಮ್ಮ. ಏನ್ ಗೀತಾ ಇದು? ಲಕ್ಕಿ ಯಾಕೆ ಹೀಗೆ ಮಾಡ್ದ? ನನ್ನ ಮಗು ಅಂದ್ರೆ ಅವನ್ಗೆ ಅಷ್ಟೊಂದು ದ್ವೇಷನ? ಈಗಲೇ ಹೀಗಾದ್ರೆ ಮುಂದೆ ಮಗು ಬಂದ್ಮೇಲೆ ಏನ್ ಗತಿ? ಬಿಡ್ತು ಅನ್ನಿ ಅಮ್ಮ, ಆ ಮಗುಗೆ ಏನೂ ಆಗೋದಿಲ್ಲ. ನಿಮಗೆ ಲಕ್ಕಿಯವ್ರು ಹೇಗೋ ಆ ಮಗು ಕೂಡ ಹಾಗೆ ಅಲ್ವಾ? ತುಂಬ ಯೋಚನೆ ಮಾಡಕ್ ಹೋಗ್ಬೇಡಿ. ಅಲ್ಲ, ಲಕ್ಕಿಗೆ ಯಾಕಿಂತ ಬುದ್ಧಿ ಬಂತು? ಎಷ್ಟೆಲ್ಲ ಕನ್ಸು ಹೊತ್ಕೊಂಡಿದ್ದೆ ನಾನು, ಎಲ್ಲ ಸರಿ ಹೋಯ್ತು ಅಂತ. ಲಕ್ಕಿ ಎಷ್ಟು ಪ್ರೀತಿಯಿಂದ ನೋಡ್ಕೋತಿದ್ದ ನಮ್ಮನ್ನ. ನನ್ನ ಹುಟ್ಟೋ ಮಗುಗೆ ಆಸರೆ ಆಗ್ತಾನೆ ಅನ್ಕೊಂಡಿದ್ದೆ. ನಾವೆಲ್ಲಿದ್ರು ಆ ಮಗು ಜವಾಬ್ದಾರಿ ಅವ್ನು ತಗೋತಾನೆ ಅಂತ ಎಷ್ಟೊಂದು ಕನ್ಸು ಹೊತ್ಕೊಂಡಿದ್ದೆ. ಅವನಿಗೆ ಮಾಡಿದ್ಮೇಲೆ ಮಗುಗೆ ಯಾರ ಗತಿ? ಮಗು ಅನಾಥ ಆಗ್ಬಿಡುತ್ತಲ್ಲ.